ಇದೇ ಊಟಕ್ಕೆ ಬೇರೆ ಕಡೆ ಅಲ್ಲಿ ಹೋಟ್ಲೆಲ್ಲ 40 ರೂಪಾಯಿ 30 ರೂಪಾಯಿ ಕೊಡಬೇಕಾಗುತ್ತೆ, ಇಲ್ಲಾಂದರೆ 10 ರೂಪಾಯಿ ಬೆಳಿಗ್ಗೆ 5 ರೂಪಾಯಿ ತಿಂಡಿ ಕೊಡ್ತಾ ಇರ್ತಾರೆ. ಆದ್ರಿಂದ ಅದು ಊಟನೂ ಚೆನ್ನಾಗಿರುತ್ತೆ, ಹೈಜಿನಿಕ್ ಆಗೂ ಇರುತ್ತೆ. ನೋಡಿ, ನೀವೇ ನೋಡ್ಬೋದು ಇಲ್ಲ ಹೈಜಿನಿಕ್ ಎಷ್ಟಿದೆ. ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಹಸಿವು ಮುಕ್ತವಾಗಬೇಕು ಎಂಬ ಸದುದ್ದೇಶದಿಂದ ನಗರ ಕೇಂದ್ರಿತ ಪ್ರದೇಶಗಳಲ್ಲಿ ಪ್ರಾರಂಭಿಸಿದ ಇಂದಿರಾ ಕ್ಯಾಂಟೀನ್ಗಳು ಇಂದಿಗೆ ಲಕ್ಷಾಂತರ ಮಂದಿಯನ್ನ ಪೊರೆಯುತ್ತಿವೆ. ಆಟೋ ಡ್ರೈವರ್ಗಳು, ಕೂಲಿ ಕಾರ್ಮಿಕರು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹೀಗೆ ಎಲ್ಲಾ ವರ್ಗದ ಜನ ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಹಾಗೂ ರಾತ್ರಿಯ ಊಟಕ್ಕೆ ಇಂದಿರಾ ಕ್ಯಾಂಟೀನ್ ಅನ್ನ ಆಶ್ರಯಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ ಓಪನ್ ಆಗೋ ಮುಂಚೆ ನಾನು ಮನೆಯಿಂದ ಊಟ ತೊಗೊಂಡು ಹೋಗ್ತಾ ಇದ್ದೆ. ಓಪನ್ ಆದಮೇಲೆ ನಾನು ಮನೆಯಿಂದ ಊಟ ತೊಗೊಂಡು ಹೋಗ್ತಾ ಇಲ್ಲ, ಕ್ಲೋಸ್. ಇಂದಿರಾ ಕ್ಯಾಂಟೀನ್ ಎಲ್ಲಿರ್ತದೆ ಅಲ್ಲಿ ನಾನು ಊಟ ಮಾಡ್ಕೊತೀನಿ. 8 ವರ್ಷದಿಂದ ತಿಂತಾಯಿದ್ದೆ. ಫಸ್ಟ್ ಕ್ಲಾಸ್ ಆಗಿದೆ. ಬೆಳಿಗ್ಗೆ ನಾಷ್ಟವೂ ಮಾಡ್ತೀವಿ. 10 ರೂಪಾಯಿ ಆದರೆ ಊಟ ಯಾರನ್ನ ಕೂಲಿ ಕೆಲಸ ಮಾಡೋಣ ತಿನ್ಕೊಳಕ್ಕೆ ಬರ್ತಾನೆ ಸರ್. ಹಸಿದವರಿಗೆ ಅಗ್ಗದ ದರದಲ್ಲಿ ಊಟ ತಿಂಡಿ ಒದಗಿಸುವ ಇಂದಿರಾ ಕ್ಯಾಂಟೀನ್ ಕೇವಲ ಸರ್ಕಾರದ ಸೇವಾ ಕೇಂದ್ರವಾಗಿ ಉಳಿದಿಲ್ಲ, ದುಡಿಯುವ ಜನರ ಜೀವನಾಡಿಯಾಗಿ ಜನಮಾನಸದಲ್ಲಿ ಬೆರೆತಿದೆ. ಊಟನೂ ಚೆನ್ನಾಗಿರುತ್ತೆ, ನೀಟಾಗಿ ಇರುತ್ತೆ. ಅಂದರೆ ಇಲ್ಲಿ ಬಡವರು ಶ್ರೀಮಂತರು ಆ ಥರ ಏನಿಲ್ಲ, ಯಾರಾದರೂ ತಿನ್ಬೋದು. ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಶ್ರಮಿಕ ವರ್ಗದ ದೈನಂದಿನ ಒಡನಾಡಿಯಾಗಿ ಊರೂರಿಗೂ ಹಬ್ಬಿದೆ. ಹಸಿವು ಮುಕ್ತ ಕರ್ನಾಟಕದ ಹರಿಕಾರ ಸಿದ್ದರಾಮಯ್ಯನವರಿಗೆ ಜನ ಮನದುಂಬಿ ಹರಿಸುತ್ತಿದ್ದಾರೆ.